ಜಪಾನ್ನ ಸಾಂಪ್ರದಾಯಿಕ ವಾದ್ಯಗಳಲ್ಲಿ ಒಂದಾದ ಈ ತೈಕೋ ಡ್ರಮ್ಸ್ಗಳ ವಿಶೇಷತೆ ಏನು ಅಂದರೆ, ಈ ಒಂದು ಡ್ರಮ್ನ ಮಾಡಲಿಕ್ಕೆ ಸುಮಾರು 10 ವರ್ಷಗಳು ಬೇಕಾಗತ್ತೆ. ಝೆಲ್ಕೋವಾ ಅನ್ನೋ ಮರದ ದಿಮ್ಮಿ ಹಾಗೆ ಹಸುವಿನ ಚರ್ಮವನ್ನು ಉಪಯೋಗಿಸಿ ಈ ವಾದ್ಯವನ್ನು ಮಾಡಿರ್ತಾರೆ. ಶಿಂತೋ ಧರ್ಮದ ಬಹಳಷ್ಟು ಆಚರಣೆ, ಉತ್ಸವ, ಹಬ್ಬಗಳಲ್ಲಿ ಈ ತೈಕೋ ಡ್ರಮ್ಸ್ಗಳನ್ನು ಬಾರಿಸೋದ್ರಿಂದ ಶುರು ಮಾಡ್ತಾರೆ. ಈ ವಾದ್ಯದ ಶಬ್ದ ದುಷ್ಟಶಕ್ತಿಗಳನ್ನು ಓಡಿಸಿ ಆ ಜಾಗವನ್ನು ಶುದ್ಧೀಕರಿಸುತ್ತೆ ಅಂತ ಜಪಾನಿಯರು ನಂಬ್ತಾರೆ. ಇಲ್ಲಿ ಹಲವಾರು ಮೇಳ, ಉತ್ಸವ, ಹಬ್ಬಗಳಲ್ಲಿ ಎಲ್ಲರಿಗೆ, ಮುಖ್ಯವಾಗಿ ಮಕ್ಕಳಿಗೆ ತಮ್ಮ ಸಾಂಸ್ಕೃತಿಕ ವಾದ್ಯದ ಬಗ್ಗೆ ತಿಳಿಸಿಕೊಡೋ ಸಲುವಾಗಿ ಈ ರೀತಿ ಉಚಿತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಯಾರು ಬೇಕಾದರೂ ಸಾಲಿನಲ್ಲಿ ನಿಂತು ಈ ಡ್ರಮ್ಸ್ಗಳನ್ನು ಕೆಲವು ಸಮಯಕ್ಕಾಗಿ ಬಾರಿಸ್ಬೋದು. ಹೇಗೆ ಬಾರಿಸಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಯಾರಿಗಾದರೂ ಕಲಿಬೇಕು ಅನ್ನೋ ಆಸಕ್ತಿ ಮೂಡಿದರೆ ಇವರು ಕ್ಲಾಸಸ್ ಕೂಡ ಇರುತ್ತೆ, ಸೇರ್ಕೋಬೋದು. ಧನ್ಯವಾದಗಳು.